ಸೊ ಕುಮಾರಣ್ಣನ ಬಗ್ಗೆ ನಿಮಗೆ ದ್ವೇಷ ಇಲ್ಲ, ಪ್ರೀತಿ ಇದೆ. Yes. ಅವರ ದಿಶಾ ಮೀಟಿಂಗ್ಗಳಿಗೆ ಅಟೆಂಡ್ ಆಗುವ ಏಕೈಕ ಶಾಸಕರು ನೀವು. ಹೌದು ಹೌದು. ಉಳಿದ ಶಾಸಕರಿಗೆ ದ್ವೇಷ ಇದೆಯಾ? ಅದು ನನಗೆ ಗೊತ್ತಿಲ್ಲ, ನಾನು ಹೋಗ್ತೀನಿ. ನನಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ನಾನು ಹೇಳಕ್ಕೆ ನಾನು ಹಕ್ಕುದಾರ ಅಲ್ಲ. ನಾನು ಅವ್ರ ಮೀಟಿಂಗಿಗೆ ಹೋಗ್ತೀನಿ, ನನ್ನ ತಾಲೂಕಿಗೆ ಏನಾಗಬೇಕು ನಾನು ಮಾತಾಡ್ತೀನಿ. ಅವ್ರು 1 ಎಕರೆ ಜಾಗ ಖೇಲೋ ಇಂಡಿಯಾ ಕೆಟ್ಟರು 1 ನಿಮಿಷದಲ್ಲಿ ಕೊಟ್ಟಿದ್ದೀನಿ ಜಾಗನ. 100 ಎಕರೆ ಬೇಕು ಅಂದರು, ನಾನು ಬೇರೆಯವ್ರು ರಿಯಾಕ್ಟ್ ಮಾಡಿಲ್ಲ. ನಾನು ಹೋಗಿ ನನ್ನ ತಾಲೂಕಿಗೆ ಫ್ಯಾಕ್ಟ್ರಿ ಬೇಕು ಅನ್ನೋ ಕಾರಣಕ್ಕೆ ಇನಿಷಿಯೇಟಿವ್ ತೊಗೊಂಡು ಜಾಗ ತೋರಿಸಿ ಪ್ರೆಸ್ ಮೀಟ್ ಮಾಡಿದ್ದೀನಿ. ಪ್ರೆಸ್ ಮೀಟ್ ಮಾಡೋ ದ್ವೇಷ ಅಂತ ಹೇಳಿದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಇದಕ್ಕಿಂತ ಸಹಕಾರ ಇನ್ನೇನು ಕೊಡೋಕ್ಕಾಗುತ್ತೆ? ಇದಕ್ಕಿಂತ ಸಹಕಾರ ಇನ್ನೇನು ಕೊಡಬೇಕು ಅಂತಾರೆ. ಆದರೂ ಕುಮಾರಣ್ಣ ಅಭಿವೃದ್ಧಿ ಮಾಡಿಲ್ಲ ಅಂತ ಇವ್ರು ಹೇಳ್ತಾರೆ. ದೇವರೇ ಆಗ್ಬೇಕು. ಹೌದು ಸತ್ಯ ಸರ್. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು, ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಇವರು. 2 ವರ್ಷದಿಂದ ಇವರು ಕುರ್ಚಿ ಕಿತ್ತಾಟ ಮಾಡ್ತಾ ಇದ್ದಾರೆ ಹೊರತು ಯಾವುದಂತ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. ಈಗ DK ಅವರು ಇವಾಗ ಗ್ಯಾರಂಟಿ ಕೊಡ್ತೀನಿ ಅಂತ ಗ್ಯಾರಂಟಿಗಳ ಹೆಸರು ಹೇಳಿ ಅಧಿಕಾರಕ್ಕೆ ಬಂದರು, ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡಿದ್ದಾರೆ. ಏನು ಸ್ಟಾಪ್ ಆಗಿದೆ? ಹೌದು, ಲೇಡೀಸ್ ಹೆಣ್ಮಕ್ಳಿಗೆ ಬರೋ ಗ್ಯಾರಂಟಿ ಅಮೌಂಟ್ ಎಲ್ಲ 2,000 ಸಾವಿರ ಬರ್ತಾ ಇಲ್ಲ. ಎಷ್ಟೋ ಜನ ಸಂಬಳ ಏನ್ರಿ ಕರೆಕ್ಟ್ ಡೇಟಿಗೆ ಬರೋದಕ್ಕೆ? ಒಂದು ನಿಮಿಷ ಹೇಳಿದಾರಲ್ಲ, ಅದು ಅದೇನು ಸಂಬಳನ ಕರೆಕ್ಟ್ 5ನೇ ತಾರೀಕಿಗೆ ಬಂದ್ಬಿಡ್ಬೇಕು ಅನ್ನೋದಕ್ಕೆ ಯಾವಾಗ ಸರ್ ಬರ್ತಾನೆ ಇಲ್ಲ. ಒಂದು ನಿಮಿಷ, ಸಂಬಳ ಕೊಡೋನು ಬರ್ತಾ ಇಲ್ಲ, ಪ್ಲೀಸ್. ಸಂಬಳನೂ ಬರ್ತಾ ಇಲ್ಲ. ಅದು ಸುಳ್ಳು ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ 2 ತಿಂಗಳದ್ದು 3 ತಿಂಗಳದ್ದು ಒಂದೊಂದು ಸಲ ಬರ್ತಾ ಇದೆ, ಮತ್ತೆ 2 ತಿಂಗಳದ್ದು ಒಂದು ಮಿಸ್ ಆಗಿದೆ. ಅದೊಂದು ಏನಾರ ವ್ಯವಸ್ಥೆ ಆಗುತ್ತೆ. ಎಜುಕೇಷನ್ ವೇತನದ್ದು ಮಕ್ಕಳುಗಳದ್ದು ಬರ್ತಾ ಇಲ್ಲ ಸರ್. ಅವ್ರು ಬರ್ತಾ ಇದೆ ಅಂತ ಸುಳ್ಳು ಹೇಳ್ತಾ ಇರೋದಷ್ಟೇ. ನೀವು ಅದನ್ನ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಇವರು DK ಅವರು ಅಧಿಕಾರಕ್ಕೆ ಬಂದರೆ ಅಭಿವೃದ್ಧಿ ಮಾಡ್ತಾರೆ, ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಹೇಳಿದ್ರು. ನೀವು DK ಶಿವಕುಮಾರ್ ಅಲ್ಲ, ಇನ್ನೊಬ್ರು ಕರ್ಕೊಂಡು ಬಂದ್ರು ಕಾಂಗ್ರೆಸ್ ಸರ್ಕಾರದಿಂದ ಅಧಿಕಾರ ಆಗಲ್ಲ. DK ಅವರು ದುಡ್ಡು ಮಾಡೋಕ್ಕೋಸ್ಕರ ಮತ್ತೆ ಕಾಂಗ್ರೆಸ್ ಸರ್ಕಾರ ದುಡ್ಡು ಮಾಡೋಕ್ಕೋಸ್ಕರ ಮಾತ್ರ ಅಧಿಕಾರಕ್ಕೆ ಬಂದಿರೋದೇ ಹೊರತು ಜನಪರವಾಗಿ ಕೆಲಸ ಮಾಡೋಕ್ಕಲ್ಲ. ನೀವು 2 ವರ್ಷ ಪಾರ್ಟಿ ನಾವು JDS ನಾಗಮಂಗಲ, ಮಂಡ್ಯ ಜಿಲ್ಲೆ. ಓಕೆ. ಅರೆ ನಾವು JDS ಅಂತ ಮಾತಾಡ್ತಲ್ಲ ಸರ್. ನೀವು ಏನು ಕರ್ನಾಟಕದಂತ ನೀವು ಚರ್ಚೆ ಮಾಡಿ ನೋಡ್ಬೋದು. ನೀವು ಹಳ್ಳಿ ಭಾಗದಲ್ಲಿ ನೋಡ್ಬೋದು. ನಮ್ಮ ಕೃಷಿ ಮಂತ್ರಿಗಳು ನಮ್ಮ ನಾಗಮಂಗಲದವರೇ ಇದ್ದಾರೆ. ರೈತರ ಪರ ಒಂದೇ ಒಂದು ಕೆಲಸ ಮಾಡಿಲ್ಲ ಸರ್. ಇನ್ ಜನರಲ್ ಆಗಿ ಸರ್ಕಾರದ ಬಗ್ಗೆ ಜನರ ಅಭಿಪ್ರಾಯ ಹೆಂಗಿದೆ ಸರ್? ಈಗ ಇಲ್ಲಿ ಬಿಟ್ಟ ಮೇಲೆ ನಾನು ಮಂಡ್ಯಕ್ಕೆ ಹೋಗ್ತೀನಿ, ಇವ್ರನ್ನ 5 ಜನನ ಕರ್ಕೊಂಡು. ಅವ್ರು ಮಂಡ್ಯದಿಂದ ಹೋಗ್ಬೇಕಾದ್ರೆ ನಾನು ಹಾಕಿದ್ದೀನಲ್ಲ ಸರ್ ಟಾರು, ಒಂದು ಗುಂಡಿ ಇಲ್ದಂಗೆ ಹೋಗ್ತಾ ಇದ್ದಾರೆ ಸರ್ ಅವರು. ಅವ್ರು ನಾಗಮಂಗಲದಿಂದ ಮಂಡ್ಯ ಬರ್ಬೇಕಾದ್ರೆ ಒಂದೇ ಒಂದು ಸರ್, ಮೊದಲು 2.5 ಅವರ್ ಆಗೋದು, 40 ಮಿನಿಟ್ಸಲ್ಲಿ ನಾಗಮಂಗಲದಿಂದ ಮಂಡ್ಯ ತಲುಪ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ. ಅವ್ರನ್ನ ಮಾತಾಡ್ಬೇಕಾದ್ರೆ ಅವ್ರಿಗೆ ಒಂದು ಸ್ವಲ್ಪ ಫಿಯರ್ ಆಗ್ತಾ ಇದೆ. ನಾನು ಸುಳ್ಳು ಹೇಳ್ತಾ ಇದ್ದೀನಿ ರವಿಕುಮಾರ್ ಮೇಲೆ, ಸುಳ್ಳು ಹೇಳ್ತಾ ಅದನ್ನು ಕೇಳಬೇಕಲ್ಲ ಪಾಪ ಪಾರ್ಟಿ. ಅವರು 40 ಮಿನಿಟ್ಸಲ್ಲಿ ನನ್ನ ಸರ್, ಈಗ ಕರ್ನಾಟಕದ ಬಗ್ಗೆ ಹೇಳೋಕ್ಕೆ ನಾನು ಅಥರೈಸ್ ಅಲ್ಲ. ನನ್ನ ಮಂಡ್ಯದಲ್ಲಿ ಏನಾಗಿದೆ, ಮಂಡ್ಯ ಸಿಟಿ ಬಂದಾಗ ಹೆಂಗಿತ್ತು, ಈಗ ಹೆಂಗಾಗಿದೆ ಕೇಳಿ ಸರ್. ಈಗ ಅವ್ರು ಬಂದರೆ ತೋರಿಸ್ಬಿಡ್ತೀನಿ. ಅವ್ರು ನಾಗಮಂಗಲದಿಂದ ಮಂಡ್ಯ ಬರ್ಬೇಕಾದ್ರೆ 40 ಮಿನಿಟ್ಸಲ್ಲಿ ಬರ್ತಾ ಇದ್ದಾರೆ ಅವರು. ಮೊದಲು 2.5 ಅವರ್ ಆಗೋದು.